ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಟ್ಯಾರೋ ರೀಡಿಂಗಲ್ಲಿ ತಿಳ್ಕೊಳ್ಳೋಣ ನಿಮ್ಮ ಪರ್ಸನ್ ಆ್ಯಂಡ್ ನಿಮ್ಮ ಕರೆಂಟ್ ಎನರ್ಜೀಸ್ ಏನಿದೆ. ಓಕೆನಾ? ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ನೆನ್ಪಿಟ್ಕೊಳ್ಳಿ, ಜನರಲ್ ರೀಡಿಂಗ್. ಓಕೆನಾ? ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನಿಮಗೆ ಇಲ್ಲಿ ಬರ್ತಿರೋಂಥ ಎನರ್ಜೀಸ್ ಯಾವುದು ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿಬಿಡಿ, ನೋಡೋಕೆ ಹೋಗ್ಬಿಡಿ, ಮುಂದುವರಿಸ್ಬೇಡಿ, ಆ ವಿಡಿಯೋ ನೋಡಲಿಕ್ಕೆ ಕಂಟಿನ್ಯೂ ಮಾಡಿಬಿಡಿ ಅಷ್ಟೇ. ಓಕೆ? ನಿಮಗೆ ರೆಸೊನೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಯಾರಿಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಮ್ಯಾನಿಫೆಸ್ಟೇಷನ್ ಕಲಿಬೇಕು ಆ್ಯಂಡ್ ನಿಮ್ಮ ಲೈಫಲ್ಲಿ ಬದಲಾವಣೆಗಳನ್ನು ತರಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂದ್ಕೊಳ್ತಾ ಇದ್ದೀರಾ, ಅವರು ಆದಷ್ಟು ಬೇಗ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ನಿಮ್ಮ ವಿಶಸ್ ಏನಿದೆ ಅಥವಾ ನೀವು ಅಂದ್ಕೊಂಡಿರೋಂಥ ಲೈಫ್ ಇದೆ ಏನಿದೆ, ಅಥವಾ ಇಲ್ಲಿ ರಿಲೇಶನ್ಶಿಪ್ ಇರ್ಬೋದು, ಮನಿ ರಿಲೇಟೆಡ್ ಇರ್ಬೋದು, ಜಾಬ್ ಇರ್ಬೋದು, ಎನಿಥಿಂಗ್ ನೀವು ಇಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ, ಮ್ಯಾನಿಫೆಸ್ಟ್ ಮಾಡ್ತೀರಾ. ಓಕೆ? ಬ್ಯೂಟಿಫುಲ್ಲಾಗಿ ಈ ಒಂದು ಲರ್ನಿಂಗ್ಸ್ನ ಮಾಡ್ತೀರಾ, ಬ್ಯೂಟಿಫುಲ್ ಆಗಿರೋಂಥ ಲೈಫನ್ನು ಕೂಡ ಲೀಡ್ ಮಾಡ್ತೀರಾ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಆದಷ್ಟು ಬೇಗ ಜಾಯಿನ್ ಆಗಿ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಹಾರ್ಟ್ ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನಿಂದ ಇರ್ಬೋದು ಅಥವಾ ಸಿಚುವೇಶನಿಂದ ತುಂಬಾ ಹರ್ಟ್ ಆಗಿದ್ದೀರಾ, ಬೇಜಾರಾಗಿದೆ, ಲೈಫಲ್ಲಿ ಏನು ಬೇಡವೇ ಬೇಡ ಅನ್ನೋ ಸ್ಥಿತಿ ಬಂದಿದ್ದೀರಾ. ನೋಡಿ, ಜಸ್ಟಿಸ್ ಕಾರ್ಡ್ ನಿಮ್ಮ ಸ್ಥಿತಿಗೆ, ಇವಾಗಿನ ಕರೆಂಟ್ ಸಿಚುವೇಶನಿಗೆ ಬರ್ತಿರೋವಂಥದ್ದು ಜಸ್ಟಿಸ್. ತುಂಬ ಯೋಚನೆ ಮಾಡಿಬಿಡಿ, ನಿಮಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗತ್ತೆ. ಓಕೆ, ಸ್ಟ್ರೆಂತ್ ಆ್ಯಂಡ್ ಡೆತ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ಪರ್ಸನ್ ಆ್ಯಂಡ್ ನಿಮ್ಮ ಕರೆಂಟ್ ಎನರ್ಜೀಸ್ ಏನಿದೆ ಚೆಕ್ ಮಾಡೋಣ. Bottom of the card, Queen of Pentacle. Wow. Okay. Ace of Swords, the Emperor. Okay. ಸರಿಯಾದ ರೀತಿಯಲ್ಲಿ ಊಟ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇಲ್ಲ. ಬಿಕಾಸ್ ನಿಮ್ಮ ಲೈಫಲ್ಲಿ ನಡೀತಿರೋಂಥ ಸಿಚುವೇಶನ್ನ ನೆನಪು ಮಾಡಿಕೊಂಡು ಇವಾಗ ನಿಮ್ಮ ಲೈಫ್ ಹೇಗೆ ನಡೀತಿದೆ ಅಲ್ವಾ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿಕೊಂಡು ಲೈಫನ್ನು, ಆರೋಗ್ಯನ, ಎಲ್ಲದನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಪರ್ಸನ್ ಅಥವಾ ಸಿಚುವೇಶನ್ ತುಂಬಾ ಹರ್ಟ್ ಮಾಡ್ತಿದೆ ನಿಮಗೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಪರ್ಟಿಕ್ಯುಲರಾಗಿ ಏನು ನಿಮಗೆ ಅವ್ರು ತುಂಬ ಹರ್ಟ್ ಮಾಡಿದ್ದಾರೆ, ಅವರ ಮಾತಿಂದ ತುಂಬ ಹರ್ಟ್ ಮಾಡಿದ್ದಾರೆ ಆ್ಯಂಡ್ ಅವರ ಬಿಹೇವಿಯರಿಂದ ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ. ಓಕೆನಾ? ನೀವು ಅವ್ರ ಬಗ್ಗೆ ಈ ಥರ ಒಂದು ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವರು ಈ ಥರ ಮಾಡ್ತಾರೆ ಅಥವಾ ಅವರ ಬಾಯಿಂದ ಈ ಥರದ್ದೆಲ್ಲ ಮಾತುಗಳು ಬರುತ್ತೆ ಅಥವಾ ಅವರ ಬಿಹೇವಿಯರ್ ಈ ಥರ ಆಗತ್ತೆ, ನೀವು ಆ ಥರ ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಯಾಕಂದರೆ ಇಲ್ಲಿ ಅವ್ರ ಬಗ್ಗೆ ತುಂಬಾ ಟ್ರಸ್ಟ್ ಇತ್ತು, ಹೋಪ್ ಇತ್ತು ಆ್ಯಂಡ್ ಆ ಪರ್ಸನ್ ಬಗ್ಗೆ ನಿಮಗೊಂದು ಬೇರೆ ಲೆವೆಲಿನ ಒಂದು ಗೌರವನೇ ಇತ್ತು ಅಂತೇಳಿ ಕಾಣಿಸ್ತಿದೆ. ಬಟ್ ಆ ವ್ಯಕ್ತಿ ಸಡನ್ನಾಗಿ ಎಲ್ಲೋ ಒಂದು ಕಡೆ ಚೇಂಜ್ ಆಗಿರುವಂಥದ್ದು, ಸಡನ್ನಾಗಿ ನಿಮಗೆ ಹರ್ಟ್ ಮಾಡಿರುವಂಥದ್ದು ನಿಮ್ಮ ಮನಸ್ಸಿಗೆ ಒಂಥರ ಈ ಥರನೂ ವ್ಯಕ್ತಿಗಳು ಇರ್ತಾರಾ, ಈ ಥರ ಯಾಕೆ ಮಾಡಿದ್ರು, ತುಂಬ ಹಲವು ಪ್ರಶ್ನೆಗಳು ನಿಮ್ಮ ಲೈಫಲ್ಲಿ ನಿಮಗೆ ಬರ್ತಾ ಇದೆ. ಇವಾಗ ಯಾಕೆ ಈ ಥರ ಆಗ್ತಿದೆ, ಇಲ್ಲಿ ಸಮಥಿಂಗ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದೊಂದು ಆಗೋದೇ ಇನ್ನೊಂದು. ಓಕೆನಾ? ನೀವು ಯಾವುದನ್ನು ತುಂಬ ಇಷ್ಟಪಡ್ತೀರಾ, ತುಂಬ ನಿಮ್ಮ ಲೈಫನ್ನು ಈ ಥರ ಇರಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ, ಅವಾಗಲೇ ಏನಾದರೂ ಉಲ್ಟಾ ಆಗೋದು, ಆ ಥರ ಸಿಚುವೇಶನ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೇನೆ ಇಲ್ಲಿ ಪ್ರಶ್ನೆ ಬರ್ತಿದೆ, ಹಲವು ಪ್ರಶ್ನೆ ಬರ್ತಿದೆ, ಯಾಕೆ ನನ್ನ ಲೈಫಲ್ಲಿ ಈ ಥರ, ನಾನೇ ಯಾಕೆ ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು ಆ ಥರ ನಿಮಗಿಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ, ಅಂದರೆ ನಿಮಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಮೆಸೇಜಸ್ಗಳಾಗಿವೆ. ಓಕೆ, ಏಸ್ ಆಫ್ ಸಾರ್ಟ್ಸ್ ಆ್ಯಂಡ್ ಇಲ್ಲೂ ಕೂಡ ಸಾರ್ಟ್ಸ್ ಕಾರ್ಡೇ ಬರ್ತಿದೆ. ನೋಡಿ, ಇಲ್ಲಿ ಎಷ್ಟು ಯೋಚನೆ ಮಾಡ್ತಾ ಇದ್ದೀರಾ, ಒಂದೇ ವಿಷಯದ ಬಗ್ಗೆನೇ ತುಂಬ ಫೋಕಸ್ಡ್ ಆಗಿಬಿಟ್ಟಿದ್ದೀರಾ. ಅಂದರೆ ಪ್ರಾಬ್ಲಮ್ಸ್, ನೀವು ನಿಮ್ಮ ಲೈಫಲ್ಲಿ ಏನನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂದರೆ ಪ್ರಾಬ್ಲಮ್ಸ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ಹೇಗೆ ಪ್ರಾಬ್ಲಮ್ಸ್ ಅಥವಾ ಎಲ್ಲರೂ ನಂಗೆ ಚೀಟ್ ಮಾಡ್ತಾರೆ, ಈ ಥರನೇ ನೀವೇನು ಮಾಡ್ತಿದ್ದೀರಾ ಅದೇ ಥರ ಫೀಲ್ ಮಾಡ್ತಿದ್ದೀರಾ. ನೈಟ್ ಮಲ್ಕೊಳ್ಳುವಾಗಲೂ ನಿಮ್ಗೆ ಅದೇ ಯೋಚನೆ,
ಬೆಳಿಗ್ಗೆ ಎದ್ದ ತಕ್ಷಣ ಅದೇ ಯೋಚನೆ, ಕೆಲಸ ಮಾಡ್ತಿದ್ರು ಅದೇ ಯೋಚನೆ. ಆ ಕೆಲಸ ಮಾಡ್ತಿದ್ದೀರಾ ಅಥವಾ ನೀವು ಮಲ್ಕೊಂಡಿದ್ದೀರಾ ಅಥವಾ ನೀವು ಬೆಳಿಗ್ಗೆ ಎದ್ದಿದ್ದೀರಾ ಅದ್ರ ಬಗ್ಗೆ ಗಮನನೇ ಇಲ್ಲ. ನೀವೇನ್ ಮಾಡ್ತಿದ್ದೀರಾ, ಮಲ್ಕೊಂಡಿದ್ರು ಒಂದೇ ಯೋಚನೆ ನಿಮಗೆ, ಪ್ರಾಬ್ಲಮ್, ಸಿಚುಯೇಷನ್, ಯಾಕೆ ಹೀಗಾಯ್ತು, ನನ್ನ ಲೈಫಿಗೆ ಯಾಕೆ ಈ ತರ ಆಯ್ತು ಅಲ್ವಾ. ಸಿ, ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇದೆ ಅಂಡ್ ಇನ್ನೊಂದು ಕಾರ್ಡ್ ಬಂದು 4 ಆಫ್ ಕಪ್ಸ್ ಬರ್ತಾ ಇದೆ. ಎಮೋಷನಲಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಡನ್ ಆಗಿ ಅಳ್ತಾ ಇದ್ದೀರಾ, ಸಡನ್ ಆಗಿ ಖುಷಿ ಆಗ್ತಿದ್ದೀರಾ. ನಿಮ್ಮ ಎಮೋಷನಲ್ ನಿಮಗೇನೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ನಿಮ್ಮ ಪ್ರಾಬ್ಲಮ್ಗೆ ತುಂಬಾ ಜನ ಸಹಾಯ ಮಾಡ್ತೀನಿ ಅಂತ ಬಂದವರು ಕೂಡ ಎಲ್ಲೋ ಒಂದ್ ಕಡೆ ನಿಮಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತಾನು ಇಲ್ಲಿ ಬರ್ತಾ ಇದೆ ಎನರ್ಜಿ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥದ್ದು. ಆಯ್ತು, ನಿನ್ನ ಈ ಸಿಚುವೇಶನ್ಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದವರು ಕೂಡ ಎಲ್ಲೋ ಒಂದ್ ಕಡೆ ಅವರ ಒಂದು ಹೇಳ್ತಾರಲ್ವಾ, ಅವ್ರ ಬೇಳೆ ಬೇಯಿಸ್ಕೊಳ್ಳೋವರೆಗೂ ಕೆಲಸ ಅಂದ್ರೆ ಅವ್ರ ಬೇಳೆ ಬೇಯಿಸ್ಕೊಳ್ಳೋವರೆಗೂ ನಮ್ಗೆ ಬೇಕಿತ್ತು, ಅವ್ರ ಕೆಲಸ ಆಗೋವರೆಗೂ ನಾವು ಬೇಕಿತ್ತು ಅಂತ ಬರುತ್ತಲ್ವಾ. ಆ ತರ ಇಲ್ಲಿ ನಿಮ್ಮ ಲೈಫಲ್ಲಿ ಅವ್ರ ಕೆಲಸ ಆಗೋವರೆಗೆ ಮಾತ್ರ ನಿನಗೆ ಹೆಲ್ಪ್ ಮಾಡ್ತೀನಿ, ನಿನಗೆ ಸಪೋರ್ಟಿವ್ ಆಗಿರ್ತೀನಿ ಆ ಥರ ಹೇಳ್ತಾರೆ. ಬಟ್ ಅವ್ರ ಕೆಲಸ ಮುಗಿದ್ಮೇಲೆ ಜೈ ಅಂತೇಳಿ ಹೊರಡುತ್ತಾರೆ. ಆ ಥರ ನಿಮ್ಗಿಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಆಗ್ತಿರೋಂಥ ಸಿಚುವೇಶನ್. ಓಕೆ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಅವರ ಒಂದು ಕರೆಂಟ್ ಎನರ್ಜಿ ಏನಿದೆ ಅಂತ ಹೇಳಿ ನೋಡಿದಾಗ ಅವ್ರಿಗಿಲ್ಲಿ ಅವ್ರು ಏನು ಮಿಸ್ಟೇಕ್ ಮಾಡಿದ್ದಾರೆ, ನಿಮ್ಮ ಮನಸ್ಸಿಗೆ ಏನು ನೋವು ಮಾಡಿದ್ದಾರೆ, ಅದು ಅವ್ರಿಗೆ ಇವಾಗ ಪಶ್ಚಾತ್ತಾಪ ಆಗಿ ಕಾಡ್ತಾ ಇದೆ ಅವರಿಗೆ. ಓಕೆನಾ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನನಗೆ ಸಿಗ್ತಾ ಇರುವಂಥದ್ದು, ನಿಮ್ಮ ಮನಸ್ಸಿಗೆ ಅವ್ರು ಏನು ಹರ್ಟ್ ಮಾಡಿದ್ದಾರೆ ಅಲ್ವಾ, ಅವ್ರ ಮಾತಿಂದ ಆಗಿರ್ಬೋದು, ಅವರ ಬಿಹೇವಿಯರ್ ಇಂದ ಆಗಿರ್ಬೋದು, ನಿಮಗೆ ಹರ್ಟ್ ಮಾಡಿದ್ದಾರೆ ಅಲ್ವಾ. ಆ ಹರ್ಟ್ ಅವ್ರು ಏನು ಮಾಡಿದ್ದಾರೆ, ನಿಮಗೇನು ಬೇಸರ ಮಾಡಿದ್ದಾರೆ, ಅದು ಅವ್ರಿಗೆ ಇವಾಗ ಪಶ್ಚಾತ್ತಾಪ ಆಗಿ ಅವರಿಗೆ ಕಾಡ್ತಾ ಇದೆ. ಅದಕ್ಕೆ ಅವರು ಕ್ಷಮೆ ಕೇಳಕ್ಕೂ ರೆಡಿ ಇದ್ದಾರೆ. ಬಟ್ ಅವರ ಈಗೋ ಅಡ್ಡ ಬರ್ತಾ ಇದೆ. ನೋಡಿ, ಇಷ್ಟು ಕಾರ್ಡಲ್ಲಿ ಒಂದೇ ಒಂದು ಪಾಸಿಟಿವ್ ಕಾರ್ಡ್ ಅಂತ ಹೇಳಿದ್ರೆ ಡೆತ್ ಕಾರ್ಡ್. ಓಕೆ, ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್. ಓಕೆನಾ, ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಅವ್ರು ನಿಮಗೆ ಏನು ಕ್ಷಮೆ ಕೇಳ್ಬೇಕಂತಿದ್ರೆ ಅವ್ರ ಈಗೋ ಏನು ಅಡ್ಡ ಬರ್ತಿದೆ ಅಲ್ವಾ, ಅವ್ರಿಗೆ ಅನಿಸ್ತಿದೆ ಅವರಿಂದ ಮಿಸ್ಟೇಕ್ ಆಗಿದೆ ಅಂತ, ಅವ್ರಿಗೆ ರಿಯಲೈಸ್ ಇದೆ ಅವರಿಂದನೇ ಮಿಸ್ಟೇಕ್ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಬಟ್ ಗೊತ್ತಿದ್ದು ಕೂಡ ಮತ್ತೆ ತಪ್ಪು ಮಾಡ್ತಿದ್ದಾರೆ. ಈಗ ಗೊತ್ತಿಲ್ಲದೆ ಮಾಡೋ ತಪ್ಪಿಗೂ ಗೊತ್ತಿದ್ದು ಮಾಡೋ ತಪ್ಪಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ. ಅವರಿಗೆ ಗೊತ್ತಿದೆ ಅವರಿಂದನೇ ತಪ್ಪಾಗಿರುವಂಥದ್ದು, ಅವರಿಂದನೇ ಹರ್ಟ್ ಆಗಿರುವಂಥದ್ದು. ಓಕೆನಾ, ಅವರಿಂದನೇ ಎಲ್ಲ ಇಲ್ಲಿ ಮಿಸ್ಟೇಕ್ ಆಗಿರುವಂಥದ್ದು ಅವ್ರಿಗೆ ಗೊತ್ತಿದ್ದು ಕೂಡ ಅವ್ರ ಈಗೋನ ಅಡ್ಡ ಇಟ್ಕೊಂಡು ಅವ್ರು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಹಿಂಜರಿತಾ ಇದ್ದಾರೆ. ಬಟ್ ಅದು ತುಂಬಾ ದಿನ ನಡೆಯಲ್ಲ. ತುಂಬಾ ದಿನ ಅವರು ಈಗೋನ ಹಾಗೆ ಈಗೋ ಇಟ್ಕೊಂಡೇನೆ ಅವರು ಮುಂದೆ ಹೊರಿಸ್ಲಿಕ್ಕೆ ಆಗಲ್ಲ ಈ ಒಂದು ರಿಲೇಶನ್ಶಿಪ್ನ. ಆ ಈಗೋನ ಬಿಟ್ಟೇ ಬಿಡ್ತಾರೆ. ಅವ್ರ ತಪ್ಪು ಅರಿವಾಗಿದೆ ಅಂತ ಹೇಳುವಾಗ ಅವ್ರು ನಿಮ್ಮ ಹತ್ರ ಬಂದೇ ಬರ್ತಾರೆ, ಕ್ಷಮೆ ಕೇಳ್ತಾರೆ. ಅವ್ರು ರೆಡಿ ಇದ್ದಾರೆ ನಿಮ್ ಜೊತೆ ಮಾತಾಡ್ಲಿಕ್ಕೂ ಕೂಡ. ಬಟ್ ಆ ಈಗೋ ಅನ್ನೋದನ್ನ ಬಿಟ್ರೆ ಡೆಫಿನೆಟ್ಲಿ 4 to 3 months ಒಳಗಡೆ ಈ ರಿಲೇಶನ್ಶಿಪ್ ಸರಿ ಆಗತ್ತೆ, ಒಂದು ನ್ಯೂ ಬಿಗಿನಿಂಗ್ ನ ತಗೊಳುತ್ತೆ ಅನ್ನೋಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇನ್ನೂ ನನಗೆ ಇಲ್ಲಿ ಬರ್ತಿರುವಂಥದ್ದು ಅವರಿಗೆ ಕೋಪ, ಹಠ ಅಂಡ್ ಏನ್ ಹೇಳ್ಬೋದು, ಒಂದು ಸ್ವಲ್ಪ ಅಧಿಕಾರ ಚಲಾಯಿಸುವಂಥದ್ದು ನಿಮ್ಮ ಮೇಲೆ, ಕಂಟ್ರೋಲ್, ಪೊಸೆಸಿವ್ನೆಸ್, ಆ ಥರ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಬಟ್ ಅದೆಲ್ಲ ಮಧ್ಯದಲ್ಲಿ ಅವರಿಗೆ ಪ್ರೀತಿ ಇದೆ. ಸೊ ನಿಮಗೇನಾಗ್ತಿದೆ, ಆ ವ್ಯಕ್ತಿನ ಹೇಗಪ್ಪ ಟಾಲರೇಟ್ ಮಾಡೋದು, ಈ ವ್ಯಕ್ತಿ ಪ್ರೀತಿನೂ ತೋರಿಸ್ತಾರೆ, ಈ ಥರ ಕಂಟ್ರೋಲು ಮಾಡ್ತಾರೆ, ಫ್ರೀಡಮ್ ಕೊಡಲ್ಲ, ಯಾವ ಥರ ಈ ವ್ಯಕ್ತಿನ ನಾನು ನಂಬಬೇಕು, ಬಿಲೀವ್ ಮಾಡಬೇಕು, ಆ ಥರ ನೀವಿಲ್ಲ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಬಟ್ ಅವ್ರಿಗೆ ಯಾವ ಥರ ಅಂತ ಹೇಳಿದ್ರೆ, ನೀವು ಕೇರ್ಫುಲ್ ಆಗಿರಬೇಕು, ನೀವು ಚೆನ್ನಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕು ಅಂತ. ಬಟ್ ಅವ್ರು ಕಂಟ್ರೋಲ್ ಮಾಡ್ತಿರುವಂಥದ್ದು, ಅವ್ರು ನಿಮಗೆ ಏನು ಫ್ರೀಡಮ್ ಕೊಡ್ತಾ ಇಲ್ಲ, ಆ ಥರ ಅವ್ರು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ. ಅವ್ರು ಏನಂತ ಹೇಳಿದ್ರೆ ಕೇರ್ ಮಾಡ್ತಿದ್ದಾರೆ, ಬಟ್ ಅದು ಓವರ್ ಕೇರಿಂಗ್ ಆಗ್ತಾ ಇದೆ. ಓಕೆ, ಅವ್ರು ಮಾಡುವಂಥ ಕೇರ್ ಏನಿದೆ ಅದು ಓವರ್ ಆಗ್ತಿದೆ. ಅದು ನಿಮಗೆ ಗೊತ್ತಿದೆ, ಬಟ್ ಅವ್ರಿಗೆ ಅದು ರಿಯಲೈಸ್ ಆಗ್ತಾ ಇಲ್ಲ. ನಾನು ಕೇರ್ ಮಾಡ್ತಿರೋದು ಅವ್ರಿಗೆ ಜಾಸ್ತಿ ಆಗ್ತಿದೆ, ಅಥವಾ ನನ್ನ ಪ್ರೀತಿ ಓಕೆ, ಅದು ಓವರ್ ಪ್ರೀತಿ ಆಗ್ಬಿಟ್ರೆ ಅದು ಸ್ವಲ್ಪ ಕಷ್ಟ ಆಗತ್ತೆ ಅಲ್ವಾ. ನಿಮ್ಮ ಪರ್ಸನ್ ಅವರ ಒಂದು ಪ್ರೀತಿ ಕೂಡ ಅದೇ ಥರನೇ ಕಾಣಿಸ್ತಿದೆ. ಕೇರಿಂಗ್ ಓಕೆ, ಓವರ್ ಕೇರಿಂಗ್, ಪ್ರೀತಿ ಓಕೆ, ಓವರ್ ಪ್ರೀತಿ ತೋರಿಸೋದು, ಇರಿಟೇಷನ್ ಆಗುತ್ತೆ ಅದು ಅಲ್ವಾ, ತುಂಬಾ ಇರಿಟೇಷನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಪ್ರೀತಿ ಮಧ್ಯೆ ಅದೇ ಥರನೇ ನಡೀತಿದೆ ಅಂತ ಇಲ್ಲಿ ಕಾಣಿಸ್ತಿದೆ.
ನಿಮ್ಮ ಪರ್ಸನ್ ಪ್ರೀತಿ ಮಾಡಿದರೆ ಓಕೆ, ಅದನ್ನ ತುಂಬ ಓವರ್ ಕೇರ್ ಮಾಡಿ, ಓವರ್ ಆಗಿ ಪ್ರೀತಿ ಮಾಡಿ ನಿಮಗೊಂಥರ ಕಟ್ ಹಾಕಿದ ಹಾಗೆ ಇಲ್ಲಿ ಆ ಥರ ಒಂದು ಸಿಚುವೇಶನ್ ಅವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಮಿಸ್ಟೇಕ್ಸ್ ಏನಾಗಿದೆ ಇದೆಲ್ಲ ಆಗ್ಬಿಟ್ಟು ನಿಮಗೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾವಾಗ ಜಗಳನೂ ಕೂಡ ಆಗತ್ತೆ, ಮನಸ್ತಾಪ ಕೂಡ ಆಗತ್ತೆ. ಅದೆಲ್ಲದೂ ಕೂಡ ಅವ್ರಿಗೆ ರಿಯಲೈಸ್ ಆಗ್ತಿದೆ, ಅವರಿಂದ ಏನು ಹರ್ಟ್ ಆಗ್ತಿದೆ ಅಲ್ವಾ ನಿಮಗೆ, ಅದೆಲ್ಲದೂ ಕೂಡ ಅವರಿಗೆ ಅರ್ಥ ಆಗಿದೆ. ಅದಕ್ಕೆ ಪಶ್ಚಾತ್ತಾಪನೂ ಕೂಡ ಪಡ್ತಾ ಇದ್ದಾರೆ. ಇದಕ್ಕೆ ಏಂಜಲ್ ಮೆಸೇಜಸ್ ಏನಿದೆ ಚೆಕ್ ಮಾಡೋಣ. Okay, be assertive, choose a new direction. Bottom of the card, wow, big happy changes ಬರ್ತಿದೆ. In the situation will improve. ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ, ಡೋಂಟ್ ವರಿ, ಇನ್ ದ ನಿಯರ್ ಫ್ಯೂಚರಲ್ಲಿ. ಓಕೆ, ನೈಸ್ ಕಾರ್ಡ್. ಇಲ್ಲಿ ಇನ್ನೊಂದು ಎನರ್ಜಿ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಂಗೆ ಇಲ್ಲಿ ಬರ್ತಿರೋ ಅಂಥದ್ದು, ಅವರು ನಿಮಗೇನು ಕಂಟ್ರೋಲ್ ಮಾಡ್ತಿದ್ದಾರೆ ಅಲ್ವಾ, ಅಥವಾ ಅವ್ರು ನಿಮಗೇನು ಹರ್ಟ್ ಮಾಡ್ತಿದ್ದಾರೆ, ಅವರ ಒಂದು ಸ್ವಂತ ಬುದ್ಧಿಯಿಂದ ಮಾಡ್ತಾ ಇಲ್ಲ. ಅವ್ರು ಯಾರೋ ಒಂದು ಮಾತನ್ನ ಕೇಳ್ಕೊಂಡು ನಿಮಗೆ ಅವ್ರು ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವ್ರ ಸ್ವಂತ ಬುದ್ಧಿಯಿಂದ ಹರ್ಟ್ ಮಾಡೋದಾಗಿದ್ರೆ ಆ ಥರ ಹರ್ಟ್ ಮಾಡೋಂಥ ವ್ಯಕ್ತಿತ್ವ ಅಲ್ಲ ಅವರದ್ದು. ಆ್ಯಕ್ಚುಲಿ ಅವರು ತುಂಬಾನೇ ಸಾಫ್ಟ್ ಇದ್ದಾರೆ. ನಿಮ್ಮ ಪರ್ಸನ್ ತುಂಬಾನೇ ಮೃದು ಸ್ವಭಾವದವರು, ಬೇರೆಯವ್ರಿಗೆ ಹರ್ಟ್ ಆಗಬೇಕು ಅನ್ನೋಂಥ ಉದ್ದೇಶ, ಇಂಟೆನ್ಷನ್ ಇಟ್ಕೊಂಡು ಮಾಡುವಂಥ ವ್ಯಕ್ತಿ ಅಲ್ಲ. ಬಟ್ ಇಲ್ಲಿ ಅವರಿಂದ ಯಾರೊಬ್ರು ಮಾಡಿಸ್ತಾ ಇದ್ದಾರೆ, ಹರ್ಟ್ ಮಾಡಿಸ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಅದ್ಯಾವುದು ಕೂಡ ತುಂಬ ದಿನ ನಡೆಯಲ್ಲ. ಓಕೆ, ಅವ್ರು ಬೇರೆಯವರು ಇದು ಏನು ಕೈವಶಕ್ಕೆ ಸೇರ್ಕೊಂಡು ಅಥವಾ ಬೇರೆಯವ್ರು ಹೇಳ್ದಂಗೆ ಏನು ಕೇಳ್ತಾ ಇದ್ದಾರೆ ಅಲ್ವಾ, ಅದು ತುಂಬ ದಿನದವರೆಗೆ ನಡೆಯಲ್ಲ. ಹ್ಯಾಪಿ ಬಿಗ್ ಚೇಂಜಸ್ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಸಿಚುವೇಶನ್, ಈಗ ಏನು ಕರೆಂಟ್ ಸಿಚುವೇಶನ್ ನಡೀತಿದೆ ಅದೆಲ್ಲದೂ ಕೂಡ ಇನ್ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಬರ್ತಿದೆ ಅಂತ ಹೇಳಿದ್ರೆ ಆ ಸಿಚುವೇಶನಿಂದ ನೀವು ಹೊರಗೆ ಬರ್ತೀರಾ. ಬಿ ಅಸರ್ಟಿವ್, ದೃಢವಾಗಿರಿ, ನಂಬಿಕೆ ಇರಲಿ. ನೋಡಿ, ಆ ಕೀ ನಿಮ್ಮ ಹತ್ರನೇ ಇದೆ. ನೋಡಿ, ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಈ ಕೀ ನಿಮ್ಮ ಹತ್ರನೇ ಇದೆ. ಬಟ್ ಓಪನ್ ಮಾಡೋದು ಹೇಗೆ ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಇಲ್ಲಿ ನೋಡಿ, ಚೂಸ್ ಅ ನ್ಯೂ ಡೈರೆಕ್ಷನ್. ಯಾವುದಾದ್ರೂ ಒಂದು ಡೈರೆಕ್ಷನ್, ಹೊಸ ದಾರಿಯನ್ನು ಹುಡುಕಿ. ಈ ಸಿಚುವೇಶನ್ ಇಂದ ಹೊರಗೆ ಬರ್ಲಿಕ್ಕೆ, ಈ ಸಿಚುವೇಶನ್ ಇಂಪ್ರೂವ್ ಮಾಡ್ಲಿಕ್ಕೆ ಒಂದು ದಾರಿನ ಹುಡುಕಿ ಅಂತ ಇಲ್ಲಿ ಬರ್ತಿದೆ. ಆವಾಗ ಮಾತ್ರ ನಿಮ್ಮ ಲೈಫಲ್ಲಿ ಬಿಗ್ ಚೇಂಜಸ್ನ ನೋಡ್ಲಿಕ್ಕೆ ಸಾಧ್ಯ. ಇಲ್ಲಿ ನೋಡಿ, ಈ ಸಿಚುವೇಶನ್ ಎಲ್ಲ ಆಗ್ತಿರೋದು ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಮಧ್ಯ. ಆ್ಯಂಡ್ ನೀವಿಬ್ರು ಏನು ಯೋಚನೆ ಮಾಡಿದ್ದೀರಾ ಅದೇ ಆಗ್ತಿರೋವಂಥದ್ದು. ಓಕೆ, ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಸಿಚುವೇಶನ್ ಆಗ್ಲಿಕ್ಕೆ ಕಾರಣ ನೀವೇನೆ. ನೀವು ಫಸ್ಟ್ ದೃಢವಾಗಿರಿ. ಆ್ಯಂಡ್ ಈ ಸಿಚುವೇಶನ್ ಹೊರಗೆ ಬರ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗತ್ತೆ. ಈ ಸಿಚುವೇಶನ್ ಆಗಿದ್ದು, ಕ್ರಿಯೇಟ್ ಆಗಿದ್ದು ನಿಮ್ಮಿಬ್ರಿಂದನೇ. ಅದನ್ನು ಸಾಲ್ವ್ ಮಾಡ್ಕೊಳ್ಲಿಕ್ಕೆ ಆಗೋದು ನಿಮ್ಮಿಬ್ರಿಂದನೇ. ಓಕೆ, ಕೀ ನಿಮ್ಮ ಹತ್ರನೇ ಇದೆ. ನೀವು ಬೇರೆ ಕಡೆ ಹೋಗಿ, ಬೇರೆಯವ್ರ ಹತ್ರ ಹೋಗಿ ಹೆಲ್ಪ್ ಕೇಳಬೇಕಂತ ಅಗತ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ನಿಮಗೆ ಗೊತ್ತಿದೆ ಈ ಸಿಚುವೇಶನ್ ಇಂದ ಹೇಗೆ ಹೊರಗೆ ಬರಬೇಕು ಅಂತ ಹೇಳಿ. ಓಕೆ, ಬಟ್ ಇಲ್ಲಿ ಸ್ಟ್ರಾಂಗ್ ಆಗಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರ ತಪ್ಪನ್ನ ಅವ್ರು ಅರಿವು ಮಾಡಿಕೊಂಡು, ಅವ್ರು ನಿಮಗೇನು ನೋವು ಮಾಡಿದ್ದಾರೆ ಅಲ್ವಾ ಅದನ್ನ ಅವ್ರಿಗೆ ಅರ್ಥ ಮಾಡಿಕೊಂಡು, ಅವ್ರು ನಿಮಗೆ ನಿಮ್ಮ ಹತ್ರ ಕ್ಷಮೆ ಕೇಳಕ್ಕಿರ್ಬೋದು, ಅಥವಾ ಅದು ಪಶ್ಚಾತ್ತಾಪ ಅವ್ರಿಗೆ ಆಗ್ತಾ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಅಂಡ್ ಸಿದ್ಧ ಇದ್ದಾರೆ ಅವ್ರು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ, ರೆಡಿ ಇದ್ದಾರೆ ಮಾತಾಡ್ಲಿಕ್ಕೆ. ಬಟ್ ಈಗೋ ಅಡ್ಡ ಬರ್ತಿರೋದ್ರಿಂದ ಮಾತಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ನಾನೇ ಹೋಗ್ಬೇಕಾ, ನಾನೇ ಮಾತಾಡ್ಬೇಕಾ ಅನ್ನೋಂಥದ್ದು ಇಲ್ಲಿ ಕ್ರಿಯೇಟ್ ಆಗ್ತಿದೆ. ಬಿಟ್ರೆ ಅದು ಕೂಡ ಜಾಸ್ತಿ ದಿನ ನಡೆಯಲ್ಲ ಅಂತಾನೂ ಬರ್ತಾ ಇದೆ. ಅವ್ರ ಈಗೋ ಇರ್ಬೋದು, ಕೋಪ ಇರ್ಬೋದು, ಹಠ ಇರ್ಬೋದು, ಅದೆಲ್ಲದನ್ನು ಕರಗಿಸೋ ಶಕ್ತಿ ನಿಮಗಿದೆ. ಓಕೆ, ನಿಮಗಿದೆ. ಸೊ ಅವ್ರು ಏನೇ ಹಠ ಮಾಡ್ಬೋದು, ಈಗೋ ತೋರಿಸ್ಬೋದು, ಬಟ್ ಅದು ತುಂಬಾ ದಿನ ನಡೆಯಲ್ಲ, ಕ್ಯಾರಿ ಮಾಡ್ಲಿಕ್ಕೂ ಆಗಲ್ಲ. ಬಟ್ ಅಂತೂ ಇಲ್ಲಿ ಎನರ್ಜಿ ಪ್ರಕಾರ ಗೊತ್ತಾಗ್ತಿರೋವಂಥದ್ದು ಅವ್ರಿಗೆ ತುಂಬಾನೇ ಪಶ್ಚಾತ್ತಾಪ ಆಗ್ತಿದೆ. ಅವರಿಂದ ಏನು ಹರ್ಟ್ ಆಗಿದೆ ಅದು ಅವ್ರಿಗೆ ರಿಯಲೈಸ್ ಆಗಿದೆ ಅಂತ ಹೇಳಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಯಾರಿಗೆ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇದ್ದೀರಾ ಅವ್ರು ಆದಷ್ಟು ಬೇಗ ಜಾಯ್ನ್ ಆಗಿ, ಪರ್ಸ್ನಲ್ ಸೆಷನ್ಸ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಆ್ಯಂಡ್ ಈ ಒಂದು ಡೆಕೋರೇಷನ್ ಹೇಗಿತ್ತು ಅಂತ ಹೇಳಿ. ಓಕೆ, ಸಿಂಪಲಾಗಿ ಮಾಡಿದೆ, ಬಟ್ ಸ್ಟಾರ್ಟಿಂಗಲ್ಲಿ ಅದನ್ನು ಕದಲಿಸ್ಬಿಟ್ಟು ಕಾರ್ಡ್. ಬಟ್ ನಿಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ. ಬಟ್ ಆ ಒಂದು ಹರ್ಟ್ ಏನಾಗಿದೆ ಅಲ್ವಾ, ಅದು ಸರಿಯಾಗಲಿ ಅಂತಲೇ ಇಲ್ಲಿ ಆ ಥರ ಒಂದು ಡೆಕೋರೇಷನ್ ಮಾಡಿದ್ದು. ಡೆಫಿನೆಟ್ಲಿ ನಿಮ್ಮ ಚೂರು ಆಗಿರೋಂಥ ಮನಸ್ಸು ಆಗಿರ್ಬೋದು, ಹರ್ಟ್ ಆಗಿರೋಂಥದ್ದಾಗಿರ್ಬೋದು, ಇದೇ ಥರನೇ ಮತ್ತೆ ಒಂದಾಗತ್ತೆ. ನೀವಿಬ್ರು ಮತ್ತೆ ಒಂದಾಗ್ತೀರಾ, ಒಂದುಗೂಡ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಆದಷ್ಟು ಬೇಗ ಯಾರೆಲ್ಲ ದೂರ ಇದ್ದೀರಾ ಆದಷ್ಟು ಬೇಗ ಮತ್ತೆ ಒಂದಾಗಿ. ಗಾಡ್ ಬ್ಲೆಸ್ ಯು. ಓಕೆನಾ, ಥ್ಯಾಂಕ್ ಯು ಪಾ.